ಗೋಲ್ಡ್ ಸಿಲ್ವರ್ ಊಹೆಗೆ ಮೀರಿದ ಆಟ ನಡೀತಾ ಇದೆ. ಇಲ್ಲಿ ಕಳೆದ ಒಂದು ವಾರದಿಂದ ಚಿನ್ನದ ಬೆಲೆಯಲ್ಲಿ ಇಳಿಕೆ ಆದ್ರೆ ಇಂದು ಬೆಳಿಗ್ಗೆ ನೋಡಿದ್ರೆ ಸೀನ್ ರಿವರ್ಸ್ ಆಗಿದೆ. ಗೋಲ್ಡ್ ಸಿಲ್ವರ್ ಊಹೆಗೆ ಮೀರಿದ ಆಟ. ಕಳೆದ ಒಂದು ವಾರದಿಂದ ಚಿನ್ನದ ಬೆಲೆಯಲ್ಲಿ ಇಳಿಕೆ ಕಾಣಿಸ್ತಾ ಇದೆ. ಆದ್ರೆ ಇಂದು ಬೆಳಿಗ್ಗೆ ನೋಡಿದ್ರೆ ಸೀನ್ ರಿವರ್ಸ್ ಆಗಿದೆ. ಬೆಳಿಗ್ಗೆ ಏರುಮುಖ ಕಂಡಿದ್ದ ಚಿನ್ನ ಬೆಳ್ಳಿ ಬೆಲೆ ಈಗ ನೋಡಿದ್ರೆ ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಮತ್ತೆ ಯು ಟರ್ನ್ ಹೊಡೆದಿದೆ. ಸಂಜೆ ವೇಳೆಗೆ ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಅಲ್ಪ ಇಳಿಕೆ ಆಗುವಂಥದ್ದು. 10 ಗ್ರಾಂ ಶುದ್ಧ ಚಿನ್ನದ ಬೆಲೆ 1,65,000. ಸದ್ಯ ಕೆಜಿ ಬೆಳ್ಳಿ ಬೆಲೆ 2,78,000 ರೂಪಾಯಿ. ಗೋಲ್ಡ್ ಸಿಲ್ವರ್ ಊಹೆಗೆ ಮೀರಿದ ಆಟ. ಕಳೆದ ಒಂದು ವಾರದಿಂದ ಚಿನ್ನದ ಬೆಲೆಯಲ್ಲಿ ಇಳಿಕೆ, ಆದ್ರೆ ಇಂದು ಬೆಳಿಗ್ಗೆ ನೋಡಿದ್ರೆ ರಿವರ್ಸ್. ನೋಡಿ, ಚಿನ್ನ ಬೆಳೆಯಲ್ಲಿ ಹಾವು ಏರಿಯ ಆಟ ಸತತವಾಗಿ ನಡೀತಾ. ಸಂಜೆ ವೇಳೆಗೆ ಬೆಳಿಗ್ಗೆ ಏರುಮುಖ ಕಂಡಿದ್ದ ಚಿನ್ನ ಬೆಳ್ಳಿ ಬೆಲೆ ಈಗ ನೋಡಿದ್ರೆ ಚಿನ್ನ ಬೆಳ್ಳಿಯಲ್ಲಿ ಮತ್ತೆ ಯು ಟರ್ನ್ ಹೊಡೆದಿದೆ. ನೋಡಿ, ಹಾವು ಏಣಿಯ ಆಟ ಒಂದು ಚಿನ್ನ ಮತ್ತು ಬೆಳ್ಳಿಯಲ್ಲಿ ಸತತವಾಗಿ ನಡೀತಾ ಇರುವಂತದ್ದು. ಒಂದು ಕಡೆ ಇದೀಗ ಗ್ರಾಹಕರಿಗೆ ಖುಷಿ ಪಡುವಂತ ಸುದ್ದಿ ಆದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಒಂದು ರೀತಿಯಾಗಿ ಕಂಗಲಾಗಿರ್ತಾರೆ ಹೂಡಿಕೆಗಾರರು 100%. ಯಾಕಂದ್ರೆ ಈಗ ಸದ್ಯ 10 ಗ್ರಾಂ ಚಿನ್ನ 1,65,000, ಇನ್ನು ಬೆಳ್ಳಿ 1 ಕೆಜಿಗೆ 2,78,000 ರೂಪಾಯಿ ಇರುವಂತದ್ದು. ಇನ್ನೂ ಸಂಜೆಯ ತನಕ ಇಳಿಕೆ ಆಗುವಂತ ಸಾಧ್ಯತೆ ಇದೆ ಅಂತದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಈಗ ಗ್ರಾಹಕರಿಗೆ ಒಂದು ಕಡೆ ಮಂದಹಾಸ ಮೂಡಿರುತ್ತೆ. ಯಾಕಂದ್ರೆ ನೋಡಿ, ಈ ಹಿಂದೆ ಸಡನ್ ಆಗಿ ಬಂಗಾರ ಇಳಿಕೆಯನ್ನ ಕಂಡಿತ್ತು. ಆಗ ಏನಪ್ಪ ತಟಸ್ಥವಾಗಿತ್ತು, ಯಾವುದೇ ರೀತಿಯಾದಂಥ ಇಳಿಕೆ ಆಗಿರಲಿಲ್ಲ, ಯಾವುದೇ ರೀತಿಯಂಥ ಏರಿಕೆ ಆಗಿರಲಿಲ್ಲ. ತಟಸ್ಥವಾಗಿರೋದ್ರಿಂದ ಜನ ಒಂದು ಕಡೆ ಫಿಕ್ಸ್ ಆಗಿದ್ರು, ಓಕೆ ಬಂಗಾರ ಈಗ ತಟಸ್ಥವಾಗಿದೆ, ಖರೀದಿ ಮಾಡ್ಬೋದು ಅಂತ. ಬಟ್ ಸಡನ್ ಆಗಿ ಏರಿಕೆ ಕಾಣಿಸುತ್ತೆ. ಏರಿಕೆ ಆದಮೇಲೆ 1,68,000ದಿಂದ 70,000 ರೂಪಾಯಿವರೆಗೂ ಅಲ್ಲಿ ಹೋಗುತ್ತೆ ಸಡನ್ ಆಗಿ ಗಮನಿಸಿದಾಗ. ಈಗ ನೋಡಿ, ಈಗ ಸದ್ಯಕ್ಕೆ ಮತ್ತೆ 1,65,000ಕ್ಕೆ ಬಂದು ನಿಂತಿರುವಂಥದ್ದು. ಇನ್ನು ಬೆಳ್ಳಿಯಲ್ಲಿ 2,78,000 ರೂಪಾಯಿಗೆ ಬಂದು ನಿಂತಿರುವಂಥದ್ದು. ಇನ್ನೂ ಸಂಜೆಯ ತನಕ ನಾವು ಅಬ್ಸರ್ವ್ ಮಾಡಿ ನೋಡಿದ್ರೆ ಇನ್ನೂ ಸಂಜೆಯ ತನಕ ಇಳಿಕೆ ಆಗುವ ಚಾನ್ಸಸ್ ಹೆಚ್ಚಾಗಿದೆ ಅನ್ನೋದು ಇಲ್ಲಿ ಕಂಡು ಬರ್ತಾ ಇರುವಂಥದ್ದು. ಯಾಕಂದ್ರೆ ಈ ಚಿನ್ನ ಬೆಳ್ಳಿಯಲ್ಲಿ ಖರೀದಿಗಾರರಿಗೆ ಒಂಥರ ಟೆನ್ಷನ್ ಆದರೆ ಹೂಡಿಕೆದಾರರಿಗೆ ಮತ್ತೊಂದು ಕಡೆ ಟೆನ್ಷನ್. ಹೂಡಿಕೆದಾರರು ಈಗಾಗಲೇ ಸಾಕಷ್ಟು ಗೊಂದಲದಲ್ಲಿದ್ದರು, ಹೂಡಿಕೆ ಮಾಡೋಣ ಬೇಡವಾ. ಯಾಕಂದರೆ ಒಂದು ಕಡೆ ಯುದ್ಧ ನಡೀತಾ ಇದೆ. ಯುದ್ಧದ ಎಫೆಕ್ಟಿಂದ ಚಿನ್ನ ಬೆಳ್ಳಿ ನಿರಂತರವಾಗಿ ಏರಿಕೆ ಕಾಣಿಸುತ್ತೆ. 2 ಲಕ್ಷ ಹೋಗ್ಬಿಡುತ್ತೆ ಚಿನ್ನ 10 ಗ್ರಾಮ್ಗೆ ಅನ್ನುವಂಥ ಒಂದಿಷ್ಟು ಗೊಂದಲಗಳಿತ್ತು. ಬಟ್ ಇಲ್ಲಿ ಸಡನ್ ಆಗಿ ಇಳಿಕೆ ಕಾಣಿಸುತ್ತೆ. ಇದರಿಂದ ಕಂಗಾಲಾಗಿದ್ರು.